ನಮಸ್ಕಾರ ಸ್ನೇಹಿತರೆ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಫೋನ್ಪೇನಲ್ಲಿ ಒಂದು ಹೊಸ ಫ್ಯೂಚರ್ ಬಿಟ್ಟಿದ್ದಾರೆ, ಬಯೋಮೆಟ್ರಿಕ್ ಅಂತ. ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಈಗ ಯೂಸ್ ಮಾಡ್ತೀವಲ್ಲ, ನೀವು ಫೋನ್ಪೇ ಯೂಸ್ ಮಾಡುವಾಗ ಏನಾದರೂ ಸಾಮಗ್ರಿಗಳನ್ನು ತೊಗೊಂಬರಕ್ಕೆ ಹೋಗುವಾಗ ಆ ಫಿಂಗರ್ ಪ್ರಿಂಟ್ ಇಟ್ಟ ತಕ್ಷಣ ನೀವು ಫೋನ್ಪೇ ಸ್ಕ್ಯಾನ್ ಮಾಡಿಬಿಟ್ಟು ಜಸ್ಟ್ ಫಿಂಗರ್ ಪ್ರಿಂಟ್ ಇಟ್ಟ ತಕ್ಷಣ ಪೇಮೆಂಟ್ ಅವ್ರಿಗೆ ಆಗ್ಬಿಡುತ್ತೆ. ಅದು ಪಿನ್ಲೆಸ್ ಅಂತ ಹೇಳ್ತಾರೆ. ಬಯೋಮೆಟ್ರಿಕ್ ಪಿನ್ಲೆಸ್ ಅಂತ ಆಪ್ಷನ್ಸ್ ಬಂದಿರುತ್ತೆ ಅದು ಫೋನ್ಪೇಲಿ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು 2 ನಿಮಿಷದಲ್ಲಿ ನಾನು ಪೂರ್ತಿ ತಿಳಿಸ್ಕೊಡ್ಬಿಡ್ತೀನಿ. ಬನ್ನಿ, ನಾವು ಸ್ಕ್ರೀನ್ ರೆಕಾರ್ಡಲ್ಲಿ ನಾನು ಡೆಮೋ ತೋರಿಸ್ಬಿಡ್ತೀನಿ. ಇವಾಗ ನಂದು ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ ನನ್ನ ಫೋನು. ಬನ್ನಿ, ನಾನು ಫೋನ್ಪೇನಲ್ಲಿ ನಾನು ತೋರಿಸ್ಬಿಟ್ಟು ಫಸ್ಟು ಫೋನ್ಪೇ ಆ್ಯಪ್ನ ಓಪನ್ ಮಾಡಿ. ಫೋನ್ಪೇ ಎಲ್ಲಿದೆಪ್ಪ? ಫೋನ್ಪೇ ಇಲ್ಲಿದೆ ನೋಡಿ. ಫೋನ್ಪೇ ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ನಿಮ್ಮದು ಪಾಸ್ವರ್ಡ್, ಪ್ಯಾಟ್ರನ್, ಥಮ್ಸ್ ಆ ಥರ ಏನಾದರೂ ಬಂದುಬಿಟ್ರೆ ಫಿಂಗರ್ ಪ್ರಿಂಟ್ ಇಟ್ಬಿಡಿ. ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಇಡಿ, ಇಲ್ಲಾಂದರೆ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಹಾಕಿಬಿಟ್ಟು ಓಪನ್ ಮಾಡಿ. ಈಗ ನಾವು ಪಾಸ್ವರ್ಡ್ ಹಾಕಿಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಲಿಂಕ್ ಆಗುತ್ತೆ, ಒಂದು ನಿಮಿಷ. ನೋಡಿ, ಈ ಥರ ಓಪನ್ ಆದಾಗ ನೋಡಿ ಮೇಲುಗಡೆ ಒಂದು ನಿಮ್ಮದು ಪ್ರೊಫೈಲ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಮೇಲೆ ಸರಿಸಿ. ಒಂದು ನಿಮಿಷ, ಸ್ಲೋ ಇದೆ, ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಏನು ಬೇಜಾರಾಗಬೇಡಿ. ನೋಡಿ, ಇವಾಗ ಓಪನ್ ಆಯಿತು. ಇಲ್ಲಿ ನೋಡಿ, ಮೇಲೆ ಸರಿಸಿದರೆ ನೋಡಿ, ಇಲ್ಲಿ ಪೇ ವಿತ್ ಫಿಂಗರ್ ಪ್ರಿಂಟ್ ಅಂತ ಆಪ್ಷನ್ಸ್ ಬಂದಿದೆ. ನೀವು ಆರಾಮಾಗಿ ನೀವು ಬೇಕ್ರಿ ಹಾಗೂ ಬೇರೆ ಮಾರ್ಕೆಟ್ಗೆ ಹೋಗುವಾಗ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಂದು ಫಿಂಗರ್ ಪ್ರಿಂಟ್, ನಿಮ್ಮ ಫೋನಲ್ಲಿ ಫಿಂಗರ್ ಪ್ರಿಂಟ್ ಇದ್ದರೆ ಡೈರೆಕ್ಟ್ ಫಿಂಗರ್ ಪ್ರಿಂಟ್ ಇಟ್ಬಿಟ್ಟು ಡೈರೆಕ್ಟಾಗಿ ನೀವು ಯಾವುದೇ ಥರದ ಪಿನ್ ಆಗೋ ಅವಶ್ಯಕತೆ ಇರೋಲ್ಲ. ವಿತಿನ್ 1 ಸೆಕೆಂಡಲ್ಲಿ ಆಗ್ಬಿಡ್ತದೆ. ಯಾವ ಥರ ಮಾಡಬೇಕು ಅಂದರೆ ಕೆಲವರು ಆ್ಯಕ್ಟಿವೇಟ್ ಮಾಡಿರಲ್ಲ, ಅದನ್ನು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಈ ಥರ ಓಪನ್ ಆಗಬೇಕಂದ್ರೆ ನೋಡಿ, ಕೆಳಗಡೆ ಇಲ್ಲಿ ಇರುತ್ತಲ್ಲ, ನಿಮ್ಮ ಮೇಲೆ ಸರಿಸ್ಬಿಡಿ. ಆಟೋ ಪೇ ಕೆಳಗಡೆ ಇನ್ನು ಇರುತ್ತೆ ನೋಡಿ, ಪೇ ವಿತ್ ಫಿಂಗರ್ ಪ್ರಿಂಟ್ ಅಪ್ ಟು 5000 ವಿತೌಟ್ UPI ಪಿನ್. ನೋಡಿ, 5000 ಒಳಗಡೆ ನೀವು ಯೂಸ್ ಮಾಡಬೇಕು. 10,000 12,000 ಅಂದರೆ ಆ ಥರ ಯೂಸ್ ಮಾಡಿದ್ರೆ ಅದು ಬರೋದಿಲ್ಲ. ಅಂದರೆ ಸೆಟ್ ಮಾಡಿರ್ತಾರೆ, ಅದು RBIದವರು ಸೆಟ್ ಮಾಡಿರ್ತಾರೆ. 5,000 ಒಳಗಡೆ ನೀವು ಪಿನ್ಲೆಸ್ನ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವು ನೋಡಿ, ಎಕ್ಸಾಂಪಲ್ನ ಅದು ಆ್ಯಕ್ಟಿವೇಟ್ ಬ್ಯಾಂಕ್ ಇದೆಯಾ ಇಲ್ಲ, ಯಾವ್ಯಾವ ಬ್ಯಾಂಕ್ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಬನ್ನಿ ನೋಡಿ, ಪೇ ವಿತ್ ಫಿಂಗರ್ ಪ್ರಿಂಟ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ನೋಡಿ. ನಮ್ಮದು 4 ಬ್ಯಾಂಕ್ ಇದೆ ನೋಡಿ. ಆಲ್ರೆಡಿ ನಾನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. SBI ಯಾವುದೇನಿದೆ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಮತ್ತು HDFC. ನೋಡಿ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ದು ಅದು ಸಪೋರ್ಟ್ ಆಗೋಲ್ಲ ಅಂತ ತೋರಿಸ್ತಾ ಇದೆ. ಕೆಲವು ಬ್ಯಾಂಕ್ಗಳು ಸಪೋರ್ಟ್ ಆಗ್ತವೆ, ಕೆಲವು ಬ್ಯಾಂಕ್ಗಳು ಸಪೋರ್ಟ್ ಆಗೋಲ್ಲ. ಆಲ್ರೆಡಿ ತೋರಿಸ್ಬಿಡ್ತೇನೆ ನಿಮ್ಗೆ ಸಪೋರ್ಟ್ ಆಗುತ್ತಿರೋದು. ಸೊ ಈಗ ಆಲ್ರೆಡಿ ನಾನು 2 ಆ್ಯಕ್ಟಿವೇಟ್ ಮಾಡಿಸಿದ್ದೀನಿ. ಈಗ ನಿಮಗೆ ಡೆಮೋ ತೋರಿಸೋಗೋಸ್ಕರ ನಾನು ಇನ್ನೊಂದು ಬ್ಯಾಂಕ್ದು ನಾನು ಆ್ಯಕ್ಟಿವೇಟ್ ಮಾಡಿಸ್ಬಿಟ್ಟು ಪೇಮೆಂಟ್ನ ನಾನು ಮಾಡಿ ಯಾವ ಥರ ಮಾಡಬೇಕಂತ ಡೆಮೋ ತೋರಿಸ್ತೀನಿ. ನೋಡಿ, ಬನ್ನಿ ನೋಡೋಣ. ಇವಾಗ ಯಾವ್ದು ಮಾಡೋಣ ಅಂದರೆ ಬ್ಯಾಂಕ್ ಆಫ್ ಬರೋಡಾದು ಒಂದು ಆ್ಯಕ್ಟಿವ್ಸ್ ಮಾಡೋಣ. ಅದು ನೋಡಿ, ಇದು ಆ್ಯಕ್ಟಿವ್ ಅಂತ ಬಂದಿದೆ. ಆ್ಯಕ್ಟಿವ್ ಮಾಡಿಬಿಟ್ಟು ನೋಡಿ, ಅಗ್ರಿ ಅಂತ ಹೇಳ್ಬಿಟ್ಟು ಓಕೆ ಮಾಡಿಬಿಟ್ಟು ಆಮೇಲೆ ಪಿನ್ ಹಾಕಬೇಕು. ಬ್ಲರ್ ಆಗುತ್ತೆ, ಪಿನ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡ್ಬಿಡೋಣ. ಆಮೇಲೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ನಿಮ್ಮದು ಫೋನ್ದು ಏನಾದರೂ ಫಿಂಗರ್ ಪ್ರಿಂಟ್ ನೀವು ಯೂಸ್ ಮಾಡ್ತಿದ್ದೆ ಅಂದರೆ ಫಿಂಗರ್ ಪ್ರಿಂಟ್ ಕೇಳ್ತಿದೆ, ಓಕೆ ಮಾಡಿ. ನೋಡಿ, ಇವಾಗ ಆ್ಯಕ್ಟಿವೇಟ್ ಆಯಿತು. ನಾವು 5000 ಒಳಗಡೆ ನಾನು ಟ್ರಾನ್ಸಾಕ್ಷನ್ ಮಾಡ್ಬೋದು ಎಮರ್ಜೆನ್ಸಿವರೆಗೆ. ಓಕೆನಾ? ಗಾಟ್ ಇಟ್ ಅಂತ ಕೊಟ್ಬಿಟ್ಟು ಆಮೇಲೆ ಬನ್ನಿ ಇವಾಗ ನಾವು ಪೇಮೆಂಟ್ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇನ್ನೊಂದು ಫೋನ್ ತೊಗೊತೀನಿ ರೀ, ಒಂದೇ ನಿಮಿಷ. ಇವು ನಾನು ಬೇರೆ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ. ನೋಡಿ, ಈ ಥರ ಬಂತಾ? ಆವಾಗ ನಾನು ಜಸ್ಟ್ ₹1 ಕಳಿಸ್ತೀನಿ. ಎಕ್ಸಾಂಪಲ್ ಹೇಳ್ತಿರೋದು. ₹1 ಕಳಿಸಿದ ತಕ್ಷಣ ಫಿಂಗರ್ ಪ್ರಿಂಟ್ ಅಂತ ಪೇ ವಿತ್ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ. ನೀವು ಕ್ಲಿಕ್ ಮಾಡಿಬಿಡಿ. ಆಮೇಲೆ ನೀವು ಫಿಂಗರ್ ಪ್ರಿಂಟ್ ಯಾವುದು ವೆರಿಫೈ ಮಾಡಿಟ್ಟಿರ್ತೀರಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಪೇಮೆಂಟ್ 1 ಸೆಕೆಂಡಲ್ಲಿ ಆಗ್ಬಿಡುತ್ತೆ. ನೋಡಿ, ಆಯಿತು. ಇಷ್ಟೇ ಸಿಂಪಲ್. ಈ ಫ್ಯೂಚರ್ನ ನೀವು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಆಯ್ತಾ? ಆಮೇಲೆ ಇದೇ ಥರದ ಉಪಯುಕ್ತ ಮಾಹಿತಿನ ನಾನು ನಿಮ್ಗೆ ಹೇಳ್ತಾ ಬರ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್.